ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇವಾಗ ನಾವು ನೋಡ್ತಾ ಇರೋದು ಸಿಲ್ಕ್ ಥ್ರೆಡ್ ಲೋಡಿಂಗ್ ವರ್ಕ್ ಬಂದ್ಬಿಟ್ಟು ನಾವು ನೆಟ್ಟಲ್ಲಿ ಮಾಡ್ತಾ ಇದ್ದೀವಿ. ಫಸ್ಟ್ ನಾವು ಬೇಸ್ ಕೊಡ್ತಾ ಇದ್ದೀವಿ, ಸಿಲ್ಕ್ ಥ್ರೆಡ್ಡಲ್ಲೇ ಸ್ವಲ್ಪ ಬೇಸ್ ಕೊಟ್ಬಿಟ್ಟು ಆಮೇಲೆ ನಾವು ಲೋಡಿಂಗ್ ವರ್ಕ್ನ ಮಾಡ್ತಾ ಇದ್ದೀವಿ. ಇದು ನಾವು ನೆಟ್ಟಲ್ಲಿ ಮಾಡ್ತಾ ಇದ್ದೀವಿ. ನೀವು ಬಿಗಿನರ್ಸ್ ಯಾರಾದರೂ ಇದ್ದರೆ ಈ ವಿಡಿಯೋಸ್ ನೋಡಿ ನೆಟ್ಟಲ್ಲಿ ಹೆಂಗೆ ಮಾಡಬೇಕು ಅಂತ. ನೆಟ್ಟಲ್ಲಿ ಮಾಡುವಾಗ ಸ್ವಲ್ಪ ನಿಧಾನಕ್ಕೆ ಮಾಡಬೇಕು, ಸ್ಲೋವಾಗಿ ಮಾಡಬೇಕು, ಯಾಕಂದರೆ ನೆಟ್ ಡ್ಯಾಮೇಜ್ ಆಗುತ್ತೆ. ಆಮೇಲೆ ನೀವು ಇದು ರೈಟ್ ನೀಡಲ್ನ ಚೂಸ್ ಮಾಡಬೇಕು. ಇವಾಗ ನೀವು ಡಬಲ್ ತಾರ್ ಲೋಡಿಂಗ್ ಮಾಡ್ತೀರಾ, ಡಬಲ್ ಸಿಲ್ಕ್ ಥ್ರೆಡ್ ಸೇರಿಸಿ ಮಾಡ್ತೀರಾ ಆದರೆ ಡಬಲ್ ತಾರ್ ನೀಡಲ್ನ ತಗೊಂಡು ಹೊಸ ನೀಡಲಲ್ಲೇ ನೀವು ಮಾಡಬಾರ್ದು. ಫಸ್ಟು ಡಬಲ್ ತಾರ್ ನೀಡಲಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಎಲ್ಲ ಯೂಸ್ ಮಾಡಿಬಿಟ್ಟು ನೀಡಲ್ಸ್ ನಿಮಗೆ ಚೆನ್ನಾಗಿ ಅದು ರೆಡಿ ಆದಮೇಲೆ ಈ ಥರ ನೆಟ್ಟಲ್ಲಿ ನೀವು ವರ್ಕ್ ಮಾಡಬೇಕು. ನೋಡಿ ಇದು ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ಇವಾಗ ಇದೇ ಥರ ನೆಕ್ಸ್ಟ್ ಒನ್ನು ಕಂಟಿನ್ಯೂ ಮಾಡ್ತಾರೆ. ಫಸ್ಟ್ ಈ ಥರ ಕೆಳಗಡೆ ಬೇಸ್ ಒಂದು 4-5 ಲೈನ್ಸ್ ಬಂದ್ಬಿಟ್ಟು ಈ ಥರ ಬೇಸ್ ಕೊಟ್ಟರೆ ನಿಮ್ಗೆ ಅದು ಸ್ವಲ್ಪ ಎಂಬೋಸ್ಡ್ ಆಗಿರುತ್ತೆ. ಅದಾದಮೇಲೆ ಸ್ಟ್ರೈಟ್ ಲೋಡಿಂಗ್, ಇದನ್ನು ನಾವು ಸ್ಟ್ರೈಟ್ ಲೋಡಿಂಗ್ ಅಂತೀವಿ. ಆ ಸೈಡ್ ಈ ಸೈಡ್ ಝರಿ ಔಟ್ಲೈನ್ ಕೊಟ್ಟಿದ್ದಾರಲ್ಲ ಅದು ಮೇಲೆ ಸ್ಟಿಚ್ ಹಾಕಿ ಒಳಗಡೆ ಒಂದು ಸ್ಟಿಚ್, ಔಟ್ಸೈಡ್ ಒಂದು ಸ್ಟಿಚ್, ಅದೇ ಥರ ಈ ಸೈಡು ಒಳಗಡೆ ಒಂದು ಔಟ್ಸೈಡ್ ಒಂದು ಥರ ಸ್ಟಿಚಸ್ ಹಾಕಿ ಸ್ಟ್ರೈಟ್ ಲೋಡಿಂಗ್ ಥರ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಆ್ಯಂಡ್ ನಮ್ಮದು ಆರಿ ವರ್ಕ್ ಆಫ್ಲೈನ್ ಕ್ಲಾಸಸ್ ನಡೀತಾ ಇದೆ. ನಿಮ್ಗೆ ಯಾರಿಗಾದರೂ ಆರಿ ವರ್ಕ್ ಆಫ್ಲೈನಲ್ಲಿ ಕಲಿಬೇಕಂತ ಇಂಟ್ರೆಸ್ಟ್ ಇದ್ದರೆ ನಮ್ಮ ಇನ್ಸ್ಟಾಗ್ರಾಮ್ಗೆ ನೀವು DM ಮಾಡ್ಬೋದು, ನಾವು ಡೀಟೇಲ್ ಕಳಿಸ್ತೀವಿ. ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಯೂಟ್ಯೂಬ್ ಬಯೋದಲ್ಲಿದೆ,